ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದವರಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಬೆಂಗಳೂರಿನ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ ಇವತ್ತು. ಅದರಲ್ಲೂ ಬೆಂಗಳೂರಿನಲ್ಲಿ 3 ಕಡೆ ಲೋಕ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ತಮ್ಮ ಆದಾಯವನ್ನ ಮೀರಿ ಆಸ್ತಿ ಗಳಿಕೆ ಮಾಡಿದವರ ಮೇಲೆ, ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇಂದ್ರೇಶ್ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮನೆಯಲ್ಲಿರುವಂತಹ ದಾಖಲೆಗಳು ಹಾಗೂ ಕಡತಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನಮ್ಮ ಲೋಕಾಯುಕ್ತ ವತಿಯಿಂದ ಅಕ್ರಮ ಆಸ್ತಿ ಯಾರ್ಯಾರು ಮಾಡಿದಿರೋ ಅವ್ರ ಮೇಲೆ ಈ ತರ ಸರ್ಚಸ್ ಸತತವಾಗಿ ಮಾಡ್ತಾ ಇದ್ವಿ. ಸೊ ಇವತ್ತು ಕೂಡ ಟೋಟಲ್ ಬ್ಯಾಂಗ್ಳೂರ್ ಸಿಟಿ ವತಿಯಿಂದ 3 ಕೇಸಸ್, ಅದು ಸಿಟಿ 2 ಯೂನಿಟ್ ಇಂದ 2, ಸಿಟಿ 1 ಕಡೆಯಿಂದ 1 ಕೇಸು ಮುಂದುವರಿತಾ ಇದೆ. ಬ್ಯಾಂಗ್ಳೂರ್ ಸಿಟಿ 2 ಘಟಕದಿಂದ ಒಂದು ಡಾಕ್ಟರ್ ಇಂದ್ರೇಶ್ ಗೌಡ ಅಂತ, ಅವರು ಅಸೋಸಿಯೇಟ್ ಪ್ರೊಫೆಸರ್ ಗವರ್ನಮೆಂಟ್ ವೆಟರ್ನರಿ ಕಾಲೇಜ್ ಹೆಬ್ಬಾಳ್. ಸೊ ಅವರ ಕೇಸಲ್ಲಿ ಅವರ ಮನೆ, ಆಫೀಸು ಮತ್ತೆ ರಾಮನಗರದಲ್ಲಿ ಒಂದು ಜಾಗ, ಚನ್ನಪಟ್ಟಣದಲ್ಲಿ ಒಂದು ಜಾಗ ಮತ್ತು ಬಿಡದಿ ಅವರ ರಿಲೇಟಿವ್ಸ್ ಮನೆಗಳಲ್ಲಿ ಕೂಡ ನಾವು ಶೋಧನಾ ಕಾರ್ಯ ಮಾಡ್ತಾ ಇದೀವಿ. 5 ಟೀಮ್ಸ್ ಟೋಟಲಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬೆಳಗ್ಗೆ 6:30 ಇಂದಾನೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೂವಬಲ್ ಪ್ರಾಪರ್ಟೀಸ್ ಏನೇನಿದಾವೆ ಅದೆಲ್ಲ ವೆರಿಫಿಕೇಶನ್ ನಡೀತಾ ಇದೆ. ಸೊ ಬೈ ಈವ್ನಿಂಗ್ ವಿಲ್ ಗೆಟ್ ಎ ಗುಡ್ ಪಿಕ್ಚರ್. 2ನೇ ಕೇಸ್ ಬಂದು ಶಶಿಧರ್ ಅಂತ, ಸಿಇಒ ಸಿಂಗ್ನಾಯ್ಕ್ನಲ್ಲಿ ರೈತ ಸಹಕಾರ ಸೇವಾ ಸಂಘದಲ್ಲಿ ಸಿಇಒ ಕೆಲಸ ಮಾಡ್ತಾ ಇದ್ರು. ಸೊ ಅವರ ಕಚೇರಿ ಮತ್ತೆ ಅವರ ಮನೆ ಮತ್ತೆ ಇನ್ನಿತರ ಕಡೆ ಅವ್ರದ್ದು ಒಂದು 4 to 5 ಪ್ಲೇಸಸ್ ಅವ್ರದ್ದು ಕೂಡ ಶೋಧನಾ ಕಾರ್ಯ ನಡೀತಾ ಇದೆ. ಸೊ ಬೈ ಈವ್ನಿಂಗ್ ವಿಲ್ ಗಿವ್ ಯು ಎ ಬಿಗ್ ಪಿಕ್ಚರ್. ಸರ್, ಅಂದ್ರೆ ಏನಾದ್ರೂ ಕ್ವಾಂಟಿಟಿ ಸಿಕ್ಕಿರೋದು ಇದುವರೆಗೆ ಸರ್ ಸೋಫಾರ್ ಹೇಳಕ್ ಆಗಲ್ಲ. ಈಗ ಸದ್ಯಕ್ಕೆ ಸ್ವಲ್ಪ ಗೋಲ್ಡ್ ಒಂದು 250 to 300 ಗ್ರಾಮ್ಸ್ ಮತ್ತೆ ಲಿಟಲ್ ಬಿಟ್ ಕ್ಯಾಶ್ ಒಂದು 2 lakhs ಕ್ಯಾಶ್ ಸಿಕ್ಕಿದೆ. ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇದೆ. ಸೊ ಇನ್ನು ನಮ್ಮ ಸೋರ್ಸ್ ಬಿಟ್ಟು ಇನ್ನು ಏನೇನು ಸಿಗ್ತಾವ ಅಂತ ಹೇಳಿ ಆಲ್ರೆಡಿ ಶೋಧನಾ ಕಾರ್ಯ ಮುಂದುವರಿತಾ ಇದೆ. ಮೇಜರ್ ಅದೇ ಅಕ್ರಮ ಆಸ್ತಿ ಮಾಡಿದಾರೆ ಅಂತೇನಿಲ್ಲ. ಬೇಸಿಕಲಿ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸಸ್ ಅಲ್ಲಿ ನಾವು ಪೊಲೀಸ್ ಘಟಕದಿಂದ ನಾವು ಆಲ್ರೆಡಿ ಸೋರ್ಸ್ ಡೆವಲಪ್ ಮಾಡಿಕೊಂಡು ಮತ್ತೆ ಇವತ್ತು ಸರ್ಚಸ್ ನಡೀತವೆ. ಲೋಕಾಯುಕ್ತ ಆಕ್ಟ್ ಕೆಳಗಡೆ ಸರ್ಚಸ್ ಬೇರೆ ಇದೆ, ಮತ್ತೆ PC ಆಕ್ಟ್ ಕೆಳಗಡೆ ಇಟ್ ಈಸ್ ಎನ್ರಿಚ್ಡ್ ಇನ್. ಇವತ್ತು ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹಲವು ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಲೋಕಾಯುಕ್ತ SP ವಂಶೀಕೃಷ್ಣ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ಅಕ್ರಮ ಆಸ್ತಿ ಗಳಿಕೆ ಮಾಡಿರುವವರ ಮನೆ ಮೇಲೆ ನಾವು ದಾಳಿಯನ್ನ ಮಾಡಿದ್ದೀವಿ, ಮನೆಯಲ್ಲಿ ದಾಖಲಾತಿಗಳನ್ನ ಪರಿಶೀಲನೆಯನ್ನ ಮಾಡ್ತಿದ್ದೀವಿ ಎನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.